सरकारने कितीही महत्त्वाची कामे केली तरी भाजपाकडून विरोध होणे ही नेमकीची बाब आहे, अशी टीका लोकोपयोगी विभागाचे मंत्री सतीश जारकिहोळी यांनी केली। ते शहरातील काँग्रेस भवन येथे पत्रकार परिषदेत बोलत होते। ते म्हणाले की भाजपाकडे पुढील 2-2.5 वर्षे आरोप आणि विरोधाशिवाय दुसरे कोणतेही काम नाही। ಮಳೆ ಮಾಡೋರು ಇನ್ನೂ 2.5 ವರ್ಷ ಅವರು ಇದೆ ಫುಲ್ ಹಿಂಗೆ ಇರೋದು ಯಾತ್ರೆಗಳಾಗೋದು ಮೊದಲೆಲ್ಲ ಗ್ಯಾರಂಟಿ ಬಗ್ಗೆ ಬೆಂಡ್ ಆಯ್ತರು ಹೇಳಿದ್ರು ಅದು ಯಾರೂ ಕೇಳೋದಿಲ್ಲ, ಅದನ್ನು ಬಿಟ್ಟ ಮ್ಯಾಗೆ ಬೇರೆ ಬೇರೆ ವಿಷಯಕ್ಕೆ ಬಂದರು। ಈಗ ಧರ್ಮಸ್ಥಳ ಅಂತ ಈಗ ಹಿಡ್ಕೊಂಡು ಕೂತಾರೆ। ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಅದರಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ನಾವು ವರಿ ಮಾಡೋಂಥದ್ದು ಏನಿಲ್ಲ। ಅವರೆಲ್ಲ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಹೇಳಬೇಕು ನಾವು ಏನಾಗಿದೆ ಅಂತ। ಸೊ ಅದಕ್ಕೆ ಸೀಮಿತವಾಗಿರುವಂಥ ಪ್ರಕರಣ ಅಷ್ಟೇ। दसरा उत्सवाचे उद्घाटन करण्यासाठी लेखिका बानू मुश्ताक यांना आमंत्रित करण्याचा निर्णय योग्य असल्याचे त्यांनी सांगितले। हा सन्मानाचा विषय असून त्यात राजकारण किंवा धर्म आणणे चुकीचे आहे, असे ते म्हणाले। दसरा उद्घाटकराಗಿ ಬಾನೂ ಮುಶ್ತಾಕವನ್ನು ಆಯ್ಕೆ ಮಾಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಯದುವೀರವರು ಮೊದಲಿಗೆ ಸ್ವಾಗತ ಮಾಡಿದ್ರು, ಈಗ ಮತ್ತೆ ಯೂಟರ್ನ್ ನೋಡಿದ್ದಾರೆ। ಅವ್ರು ಪ್ರತಿಯೊಂದಕ್ಕೂ ವಿರೋಧ ಮಾಡೋರು। ಅವರು ಕಾಂಗ್ರೆಸ್ ಏನು ಮಾಡಿದೆ ವಿರೋಧ ಮಾಡೋರು ಅಷ್ಟೇ। ಅವ್ರ ಗೌರವ ಸಲ್ಲಿಸಲಿಕ್ಕೆ ನಾವು ಅವ್ರನ್ನ ಆಹ್ವಾನ ಕರೆದಿದ್ವಿ। ಹಿಂದೆ ಭಾಳಷ್ಟು ವಿದ್ವಾಂಸರನ್ನು ಪ್ರಶಸ್ತಿ ವಿಜೇತರನ್ನು ನಾವು ಆಹ್ವಾನ ಮಾಡಿದ್ದೀವಿ, ಅದೇ ರೀತಿ ಇವ್ರನ್ನ ಮಾಡಿದ್ದೀವಿ ಅಷ್ಟೇ। आरएसएस गीत पठण प्रकरणावरही त्यांनी भाष्य केले। डीके शिवकुमार यांनी आधीच क्षमा मागितली आहे, त्यामुळे तो विषय आता संपला आहे। सर ಇನ್ನೊಂದು ವಿಷಯ, ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತು ತಾವು ಮನೆ ಹೇಳಿದ್ರು, ಇವತ್ತು ನನಗೇನಾದರೂ ನೋವಾಗಿದ್ದರೆ ಕ್ಷಮೆಯಾಚನೆ ಮಾಡ್ತೀನಿ ಖುದ್ದು KPCC ಅಧ್ಯಕ್ಷರೇ ಹೇಳಿದ್ದಾರೆ, ಅದನ್ನು ಯಾವ ರೀತಿ ಸ್ವಾಗತ ಮಾಡ್ತೀನಿ? ಇಲ್ಲ, ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ। ಕೆಲವರು BK ಹರಿಪ್ರಸಾದ್ ಅಂತವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದರು। ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದರು। ಸೊ ಅದು ಹೇಳಿದ್ದು ಒಳ್ಳೇದು, ಯಾಕಂದರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಬರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾಯಿತ್ತು। ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ದು ಒಂದು ರೀತಿಯಿಂದ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದೇ। ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಾಂಧಿ ವಿಚಾರಧಾರೆಯನ್ನು ನಂಬಿಕೊಂಡಿರುವಂಥ ಪಕ್ಷ ಗಾಂಧಿ ಕೊಂದವರನ್ನೇ ಆ ರೀತಿಯಾಗಿ ಹೊಗಳಿಕೆ ಮಾಡಿಬಿಟ್ರೆ ಆ ದೇಶದಲ್ಲಿ ಯಾವ ರೀತಿ ಸಂದೇಶ ಹೋಗುತ್ತೆ? ಅದಕ್ಕೆ ಈಗೆಲ್ಲ ಫುಲ್ ಸ್ಟಾಪ್ ಆಗಿದ್ದೆ ಒಳ್ಳೇದ್ರಲ್ಲ। ಈಗ ಇನ್ನೂ ಹಾಗೆ ಬಂದು ಹೋದರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾಯಿತ್ತು। ಈಗ ಅದು ಕ್ಲೋಸ್ ಆಗಿದ್ದೇ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಪಕ್ಷದಷ್ಟು ಒಳ್ಳೆಯದು। ಕೆಲವೊಂದಿಷ್ಟು ವಿಚಾರಗಳಲ್ಲಿ DKC ಅವರು ಸಿದ್ಧಾಂತದ ವಿರುದ್ಧವಾಗಿಯೇ ಇದ್ದಾರೆ। ಪ್ರಯಾಗರಾಜ್ ಹೋಗೋದಾಗಲಿ, ಈ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರದಲ್ಲಿ ಕೂಡ। ಆದರೆ ರಾಜಣ್ಣ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಗಮನಿಸಿ ಅವ್ರ ಮೇಲೆ ಕ್ರಮ ಆಯಿತು, ಇವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅನ್ನೋಂಥದ್ದು ನೋಡೋಣ, ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ। ಯಾವಾಗ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಾ ಹೇಳಲಿಕ್ಕಾಗೋಲ್ಲ। ಸೊ ವೇಟ್ ಮಾಡೋಣ ಅಷ್ಟೇ। गणेशोत्सवाबाबत ते म्हणाले की अनेक जिल्ह्यामध्ये जिल्हाधिकारी महाप्रसादाची व्यवस्था करतात। बेळगावातील जिल्हाधिकारी भाविकांसाठी ही व्यवस्था करत आहेत, त्यात भीती बाळगण्यासारखा काही नाही। ಎಲ್ಲ ಗಣೇಶೋತ್ಸವ ತಯಾರಿ ಮುಖ್ಯವಾಗಿ ಕಾರ್ಪೊರೇಷನ್ ಅವ್ರು ಮಾಡಬೇಕು। DC ಅವರು, ಪೊಲೀಸ್ ಕಮಿಷನರ್ ಅವರು ಅದಕ್ಕೆ ಸಹಕಾರ ಮಾಡಬೇಕು। ಸೊ ಅದು ಏನು ಪ್ರತಿ ವರ್ಷ ಮಾಡೋದ್ರಿಂದ ಏನಂತ ಏನು ಡಿಫಿಕಲ್ಟಿ ಆಗೋಲ್ಲ, ಯಾಕಂದರೆ ಅದು ಏನು ಮಾಡಬೇಕು, ಪೊಲೀಸರಿಗೆ ಎಷ್ಟು ಬರಬೇಕು, ಕಾರ್ಪೊರೇಷನ್ ಸಿದ್ಧತೆ ಏನಂತ ಅದು ರೂಟೀನ್ ಇರೋದ್ರಿಂದ ಅಂಥ ತೊಂದರೆ ಏನಾಗೋಲ್ಲ, ಈಗಾಗಲೇ ಮಾಡಿದ್ದಾರೆ। ಸೊ ಪ್ರತಿ ವರ್ಷ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ। ನೋಡೋಣ, ಏನಾದರೂ ಗೊತ್ತಿಲ್ಲ, ಈಗ ಹೇಳಿದ್ದಾರೆ DC ಅವ್ರಿಗೆ ಬದ್ದಾರು ಭೇಟಾಗ್ತೀನಿ, ಕೇಳ್ತೀನಿ ಏನದು ಅವ್ರೇನು ಹೇಳಿದ್ದಾರೆ, ಇವ್ರೇನು ಹೇಳ್ತಿದ್ದಾರೆ, ಪರಿಹಾರ ಮಾಡೋಂಥ ಪ್ರಯತ್ನ ಮಾಡ್ತೀವಿ, ಏನಾಗಿತ್ತು ನೋಡ್ಬೇಕು। ಮಾಡಬಾರ್ದಿಲ್ಲ, ಇದಕ್ಕೇನು ಭಾಳಷ್ಟು ಕಡೆ ಮಾಡ್ತಾರೆ। ಜಿಲ್ಲಾಡಳಿತದವ್ರು ಮಾಡಿದ ಉದಾಹರಣೆಗಳೇ ಸಾಕಷ್ಟು ಇದೆ। ಊಟ ಹಾಕ್ಸೋದು ಏನದೇನೋ ಅದಕ್ಕೆ ನಡೀತಾನೇ ಇದೆ।
ನಡೀತಾನೆ ಇದೆ. ಹಿಂದಿನೂ ಆಗಿತ್ತು, ಈಗೂ ಆಗ್ತಿದೆ. ಎಸ್, ಅದು ಈ ಅಧಿಕಾರಿಗಳನ್ನ ಎದುರಿಸುವಂಥ ಪ್ರವೃತ್ತಿ ಪಾಲಿಕೆ ಆಡಳಿತ ಅಲ್ಲ, ಅವರ ಡಿ ಸಿ ಅವರು ಬಂದವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಊಟ ದಾಸೋಹ ಮಾಡೋಣ ಅಂತ ಹೌದು, ಮಾತ್ರ ಏನು ತಪ್ಪೇನಿಲ್ಲ ಅಲ್ಲ. ತಪ್ಪೇನಿಲ್ಲ. ಕಾರ್ಪೊರೇಷನ್ದಲ್ಲಿ ಮಹಾಪ್ರಸಾದ ಆಯೋಜನೆ ಮಾಡೋದು ಮಹಾಪರಾಧ ಅಂತೇಳಿ ನಿರ್ಣಯ ತಗೊಂಡು ಅವ್ರು ಹೇಳ್ತಾರೆ. ಹಾಗೆ ಸರ್ಕಾರ ಏನು ಮಾಡಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಮಾಡ್ತೈತೆ, ಒಳ್ಳೇದಾಗೋಂಗಿದ್ರೆ ಮಾಡೋಣ, ಅದಕ್ಕೇನು ಪ್ರಶ್ನೆ ಇಲ್ಲ. ಈಗ ಅವರು ರೆಸೊಲ್ಯೂಷನ್ ಮಾಡ್ತಾರೆ ಅಂತ ನಾವೇನು ಹೆದರಿ ಕೂಡ್ಲಿಕ್ಕೆ ಆಗೋಲ್ಲ. ಅವ್ರು ಫಸ್ಟು ರಾಷ್ಟ್ರಪತಿನ ಪೈಲ ಅವ್ರದ್ದು ಅರ್ಜಿ ಕೊಡೋದು, ನಂತರ ಉಪರಾಷ್ಟ್ರಪತಿ, ಗವರ್ನರು, DOPT ಅಂತ ಒಂದಿದೆ, IAS ಆಫೀಸರ್ನ ಹೆದರ್ಸ್ಲಿಕ್ಕೆ ಒಂದು DOPT ಅಂತ. ಹೆಂಗೆ ನಮ್ಮ DPR ಇದೆ, ಸೆಂಟ್ರಲ್ ಗೌರ್ಮೆಂಟ್ನಾಗ ಒಂದಿದೆ. ಇವಾಗ ಏನೋ ಅರ್ಜಿ ಇಲ್ಲಿ ಬರ್ತಾರೆ ಅವ್ರಿಗೆ ಬರೀಬೇಕಾದ್ದು ಲೋಕಾಯುಕ್ತ, CM, ಕನ್ಸರ್ನ್ ಡಿಪಾರ್ಟ್ಮೆಂಟು. ಇದನ್ನು ಬಿಟ್ಟು ಹಿಂಗೆಲ್ಲ ಸುತ್ತಾಗಿ ಬರ್ತಾರೆ ಡೆಲ್ಲಿಯಿಂದ. ಅಂದರೆ ಹೆದರ್ಸೋದು ಅಧಿಕಾರಿಗಳನ್ನ. ಸೊ ಅದು ಹೆದರುವಂಥ ಪ್ರಶ್ನೆ, ಒಳ್ಳೆ ಕೆಲಸ ಮಾಡಿದ್ರೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಏನು ಹೆದರಿಸೋ ಉದ್ದೇಶ ಏನು ಸರ್? ಅದೇ ಅವ್ರ ಪರಂಪರೆ ಇರೋದು, ಅವ್ರ ಐಡಿಯಾಲಜಿ. ಬ್ಲಡ್ ಚೇಂಜ್ ಮಾಡಲಿಕ್ಕೆ ಆಗೋಲ್ಲ. ರಾಜ್ಯದಲ್ಲಿ ಹೋಲಿಕೆ ಮಾಡಿದೆ ಸರ್, ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ದಾಸೋಹ ಆಡಳಿತ ಒಳ್ಳೆಯದನ್ನು ಅಂದರೆ ರಾತ್ರಿ ಎಲ್ಲ ಇರುತ್ತೆ. ಒಳ್ಳೇದಾಗ ನೋಡೋಣ. ನಾನು DC ಅವ್ರಿಗೆ ಏನು ಅರೇಂಜ್ ಮಾಡ್ತಾರೆ, ಅವ್ರದ್ದು ಏನು ಪ್ರೋಗ್ರಾಮು ಎಂತ ಏನು ಕೇಳ್ತೀನಿ. ನಾನು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀನಿ. ಪಾಲಿಕೆದವ್ರು ಮಾಡೋದಿಲ್ಲ ಅಂತ ಈಗ ಮಹಾಮಂಡಳದವ್ರ ಮಾಡಕ್ಕೆ ಮುಂದಾಗ್ಯಾರ, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಎಲ್ಲರಿಗೂ ಮಾಡೇ ಮಾಡ್ತಿರಲ್ಲ ನಾವು. ಗಣೇಶೋತ್ಸವದವ್ರು ಯಾರು ನಮ್ಮ ಕಡೆ ಬಂದಿದ್ದಾರೆ ಎಲ್ಲರಿಗೂ सपोर्ट ಮಾಡಿದ್ದೀವಿ, ಮಾಡ್ತೀವಿ, ಹತ್ರ ಏನು प्रश्न ಇಲ್ಲ. महापालिका व पोलीस प्रशासनाच्या सहकार्याने उत्सव दरवर्षीप्रमाणे सुरळीत पार पडेल असे हे ते म्हणाले. ब्युरो रिपोर्ट, वॉइस ऑफ एनुग्राम, बेळगाव.